ಕರ್ನಾಟಕದ ಎಲ್ಲ ಸ್ಪರ್ಧಾ ಮಿತ್ರರಿಗೆ ಶಿವು ಕ್ಲಾಸ್ ಕಾರ್ನರ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ. PC, PSI, SDA, FDA, PDO, KAS ಸೇರಿದಂತೆ ಎಲ್ಲ ಪರೀಕ್ಷೆಗಳಿಗೆ ಅತಿ ಪ್ರಮುಖವಾದಂತಹ ಕರೆಂಟ್ ಪ್ರಶ್ನೆ ಕ್ಲಾಸ್ ಇದಾಗಿದ್ದು, ಇವತ್ತಿನ ಟಾಪಿಕ್ ಆಫ್ ದ ಡೇ ತಲಾವಾರು ಆದಾಯ ಬಿಡುಗಡೆ ಕರ್ನಾಟಕ ನಂಬರ್ 1. ಇತ್ತೀಚೆಗೆ ತಲಾದಾಯ ಭಾರಿ ಏರಿಕೆ, ದೇಶದಲ್ಲೇ ಕರ್ನಾಟಕ ನಂಬರ್ 1. 2024-25ರಲ್ಲಿ 2 ಲಕ್ಷ ದಾಟಿದ ತಲಾದಾಯ. ಕರ್ನಾಟಕವು ಭಾರತದಲ್ಲೇ ತಲಾದಾಯದಲ್ಲಿ ನಂಬರ್ 1 ಸ್ಥಾನ ಇದೆ ಅಂತೇಳಿ ಕೇಂದ್ರ ಸರ್ಕಾರ ಹಣಕಾಸು ಇಲಾಖೆ ಬಿಡುಗಡೆ ಮಾಡಿದೆ. ಇನ್ನು ತೆರಿಗೆ ಸಂಗ್ರಹದಲ್ಲಿ ದೇಶದಲ್ಲಿ 2ನೇ ಸ್ಥಾನದಲ್ಲಿರುವಂಥ ಕರ್ನಾಟಕ 2024-25ನೇ ಸಾಲಿನಲ್ಲಿ ತಲಾದಾಯದಲ್ಲಿ ದೇಶದಲ್ಲೇ ಮೊದಲ ಸ್ಥಾನದಲ್ಲಿದೆ. ತೆರಿಗೆ ಸಂಗ್ರಹದಲ್ಲಿ 2ನೇ ಸ್ಥಾನ. ಜೊತೆಗೆ ಕಳೆದೊಂದು ದಶಕದಲ್ಲಿ ತಲಾದಾಯ ಹೆಚ್ಚಳ ಪ್ರಮಾಣದಲ್ಲಿ ದೇಶದಲ್ಲಿ ಮೊದಲ ಸ್ಥಾನದಲ್ಲಿದೆ ಎಂದು ಕೇಂದ್ರ ಸರ್ಕಾರದ ಅಂಕಿಅಂಶಗಳು ಹೇಳಿವೆ. ಕಳೆದ ವಿತ್ತ ವರ್ಷದಲ್ಲಿ ಕರ್ನಾಟಕದ ತಲಾದಾಯ 2 ಲಕ್ಷ ರು ದಾಟುವ ಮೂಲಕ ನಂಬರ್ 1 ಸ್ಥಾನ ಪಡೆದುಕೊಂಡಿದೆ. ನೋಡಿ, ಕಳೆದ ವರ್ಷದಲ್ಲಿ 2024-25ನೇ ಸಾಲಿನಲ್ಲಿ 2,04,605 ರೂಪಾಯಿ ತಲಾದಾಯ, ಪ್ರತಿಯೊಬ್ಬರ ವ್ಯಕ್ತಿಯ ಆದಾಯ ತಲಾದಾಯ ಅಂತ ಕರಿತೀವಿ. ಅದು ಕರ್ನಾಟಕದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯ ತಲಾದಾಯ 2,04,605 ರೂಪಾಯಿ ಇದೆ ಅಂತೇಳಿ ಕೇಂದ್ರ ಒಂದು ಸರ್ಕಾರ ವರದಿ ಬಿಡುಗಡೆ ಮಾಡಿದೆ. ಹಾಗೆಯೇ 2ನೇ ಸ್ಥಾನದಲ್ಲಿರುವಂತಹ ತಮಿಳುನಾಡು ಇದೆಯಲ್ಲ, ಅದರ ತಲಾದಾಯ 1,96,309 ಇದೆ ಅಂತೇಳಿ ಬಿಡುಗಡೆ ಮಾಡಿದೆ. ಇನ್ನು 2014-15ರಲ್ಲಿ ಕರ್ನಾಟಕದ ಜನರ ತಲಾದಾಯ 2014-15ರಲ್ಲಿ ತಲಾದಾಯ 1,05,697 ರೂಪಾಯಿ ಇತ್ತು. ಇನ್ನು 2024-25ರಲ್ಲಿ 93.6% ಬೆಳೆದು 2,04,605 ರೂಪಾಯಿಗೆ ವೃದ್ಧಿಯಾಗಿದೆ. ಅಂದರೆ ಸುಮಾರು 10 ವರ್ಷಗಳಲ್ಲಿ, ಒಂದು ದಶಕದಲ್ಲಿ 93% ಬೆಳವಣಿಗೆಯನ್ನು ಸಾಧಿಸಿದೆ. ರಾಷ್ಟ್ರೀಯ ಸರಾಸರಿಗಿಂತ ದುಪ್ಪಟ್ಟು ಪ್ರಮಾಣದಲ್ಲಿ ತಲಾದಾಯ ಹೆಚ್ಚಳ ನಾವು ನೋಡಿದ್ವಿ. ತಮಿಳುನಾಡು 1,96,309 ರೂಪಾಯಿ ಇದೆ. ಲೋಕಸಭೆಗೆ ಕೇಂದ್ರ ಹಣಕಾಸು ಸಚಿವರಿಂದ ಲಿಖಿತವಾದಂತಹ ಉತ್ತರವನ್ನು ನೀಡಿದ್ದಾರೆ. ಇನ್ನು ದಶಕದಲ್ಲೇ ಕರ್ನಾಟಕದ ತಲಾದಾಯ 93.6% ಏರಿಕೆ ಕಂಡುಬಂದಿದೆ ಎಂದು ಕೇಂದ್ರ ಸರ್ಕಾರ ಮಂಗಳವಾರ ಸಂಸತ್ಗೆ ಮಾಹಿತಿ ನೀಡಿದೆ. ಇನ್ನು ಕೇಂದ್ರ ಹಣಕಾಸು ಸಚಿವಾಲಯ ಮಂಡಿಸಿದ ವರದಿಯನ್ವಯ 2014-15ರಲ್ಲಿ 1,05,697 ರೂಪಾಯಿ ಇದ್ದಂತಹ ಕರ್ನಾಟಕದ ಜನತೆಯ ತಲಾದಾಯ 10 ವರ್ಷಗಳಲ್ಲಿ ನಾವು ನೋಡಿದ ಹಾಗೆ 93.6% ಹೆಚ್ಚಳಗೊಂಡಿದೆ. 10 ವರ್ಷಗಳ ಹಿಂದೆ ಮತ್ತು ದೇಶದ ತಲಾದಾಯವನ್ನು ನೋಡೋದಾದರೆ ದೇಶದ ಸರಾಸರಿಯಲ್ಲಿ 57.6% ಬೆಳವಣಿಗೆಯಾಗಿದೆ. 10 ವರ್ಷಗಳ ಹಿಂದೆ 72 ವರ್ಷಗಳು, ಏನು 2014-15ರಲ್ಲಿ 72,805 ರೂಪಾಯಿ ಇದ್ದಂಥ ತಲಾದಾಯ 2024ರ ವೇಳೆಗೆ 1,14,710 ರೂಪಾಯಿ ಆಗಿದೆ ಅಂಥೇಳಿ ಹೆಚ್ಚಳವಾಗಿದೆ ಅಂಥೇಳಿ ಅಂಕಿಅಂಶಗಳನ್ನು ನೀಡಿದ್ದಾರೆ. ಇನ್ನು ರಾಷ್ಟ್ರೀಯ ಸರಾಸರಿಗಿಂತಲೂ ದ್ವಿಗುಣ ಪ್ರಮಾಣದಲ್ಲಿ ಕರ್ನಾಟಕದ ಜನರ ತಲಾದಾಯ ಹೆಚ್ಚಾಗಿದೆ. ಉಳಿದಂತೆ ತಮಿಳುನಾಡು 2ನೇ ಸ್ಥಾನದಲ್ಲಿದೆ. ರಾಜ್ಯದ ಒಟ್ಟು ಆದಾಯವನ್ನು ಒಟ್ಟು ಜನಸಂಖ್ಯೆಯಿಂದ ಭಾಗಿಸಿ ತಲಾದಾಯವನ್ನು ಲೆಕ್ಕ ಹಾಕಲಾಗುತ್ತೆ. ಅಂದರೆ ಆ ರಾಜ್ಯದಲ್ಲಿ ಎಷ್ಟು ಜನ ಇದ್ದಾರೆ, ಅವರು ಎಷ್ಟು ಹಣವನ್ನು ಗಳಿಸ್ತಾರೆ ಎನ್ನುವ ಆಧಾರದ ಮೇಲೆ ಭಾಗಿಸಿ ಲೆಕ್ಕವನ್ನು ಹಾಕಲಾಗುತ್ತೆ. ಬಟ್ ಇದು ಕೇಂದ್ರ ಸರ್ಕಾರ ಹಣಕಾಸು ಸಚಿವಾಲಯ ನೀಡಿರುವಂತಹ ವರದಿಯಾಗಿದ್ದರೆ ನಾವು ಅಥೆಂಟಿಕ್ಕಾಗಿ ಈ ಒಂದು ಅಂಕಿಅಂಶಗಳಿಗೂ ಮತ್ತು ಕರ್ನಾಟಕ ಆರ್ಥಿಕ ಸಮೀಕ್ಷೆಯ ಅಂಕಿಅಂಶಗಳು ತುಂಬ ವ್ಯತ್ಯಾಸ ಇದೆ. 2023-24ನೇ ಸಾಲಿನ ಒಂದು ಆರ್ಥಿಕ ಸಮೀಕ್ಷೆಯ ಪ್ರಕಾರ ಇದು ಇಂಪಾರ್ಟೆಂಟ್ ಆಗುತ್ತೆ. ಇದು ಪತ್ರಿಕೆಯಲ್ಲೇ ಪ್ರಕಟ ಆಗಿರ್ತಕ್ಕಂಥ ವರದಿ. ಬಟ್ ಕರ್ನಾಟಕ ಆರ್ಥಿಕ ಸಮೀಕ್ಷೆಯ ಪ್ರಕಾರ ಕರ್ನಾಟಕದ ತಲಾದಾಯ 2023-24ರಲ್ಲಿ 3,32,926 ರೂಪಾಯಿ ಇದೆ.
ಇನ್ನು ರಾಷ್ಟ್ರಕ್ಕೆ ಸಂಬಂಧಪಟ್ಟಂತೆ ದೇಶದ ಒಂದು ತಲಾದಾಯ ಎಷ್ಟಿದೆ ಅನ್ನೋದಾದರೆ 1,85,854 ರೂಪಾಯಿ ಇದೆ. ನೋಡಿ ಇಲ್ಲಿ ಇವ್ರು ಕೊಟ್ಟಿರತಕ್ಕಂಥ ಮಾಹಿತಿಗೆ ಇದಕ್ಕೆ ವ್ಯತ್ಯಾಸ ಇದೆ. ಹಾಗಾಗಿ ನಮಗೆ ಅಥೆಂಟಿಕ್ ಏನು ಅನ್ನೋದಾದರೆ ಕರ್ನಾಟಕ ರಾಜ್ಯ ಸರ್ಕಾರ ಹೊರಡಿಸಿರುವಂತಹ ಕರ್ನಾಟಕ ಆರ್ಥಿಕ ಸಮೀಕ್ಷೆಯ ಒಂದು ಅಂಕಿಅಂಶ ನಮ್ಗೆ ಗೊತ್ತಿರಬೇಕಾಗುತ್ತೆ. 2023-24 ಸಾಲಿನಲ್ಲಿ 3,32,926 ಇದೆ. ಇನ್ನು ಭಾರತಕ್ಕೆ ಸಂಬಂಧಪಟ್ಟಂತೆ 1,85,854 ರೂಪಾಯಿ ಇದೆ. ಇದ್ರ ಜೊತೆಗೆ ನಾವು ಸ್ವಲ್ಪ ಎಕ್ಸ್ಟ್ರಾ ಮಾಹಿತಿಯನ್ನು ತಿಳ್ಕೊಳ್ಳೋದಾದರೆ ನಮ್ಮ ರಾಜ್ಯದಲ್ಲಿ ಯಾವ್ಯಾವ ಜಿಲ್ಲೆಗಳು ಅತಿ ಹೆಚ್ಚು ತಲಾದಾಯ ಮತ್ತು ಕಡಿಮೆ ತಲಾದಾಯ ಹೊಂದಿದೆ ಅನ್ನೋದನ್ನು ನೋಡೋದಾದರೆ ಟಾಪ್ 4 ಡಿಸ್ಟಿಕ್ ಯಾವುದು ಅನ್ನೋದಾದರೆ ತಲಾದಾಯದಲ್ಲಿ 1 ಬೆಂಗಳೂರು ನಗರ, 2 ದಕ್ಷಿಣ ಕನ್ನಡ, ಇನ್ನು 3 ಉಡುಪಿ, 4 ಚಿಕ್ಕಮಗಳೂರು. ಇವು ಟಾಪ್ 4 ತಲಾದಾಯ ಹೊಂದಿರುವಂತಹ ಡಿಸ್ಟಿಕ್ ಆಗಿದೆ. ಹಾಗಾದರೆ ಬೆಂಗಳೂರದು ಎಷ್ಟಿದೆ ತಲಾದಾಯ ಅನ್ನೋದಾದರೆ 7,60,362 ರೂಪಾಯಿ ಇದೆ. ಇನ್ನು ದಕ್ಷಿಣ ಕನ್ನಡ 4,92,000 ಇದೆ. ಇನ್ನು ಉಡುಪಿ 4,14,000 ಇದೆ. ಇನ್ನು ಚಿಕ್ಕಮಗಳೂರು 3,77,000 ಇದೆ. ಇನ್ನು ಕೊನೆ ಸ್ಥಾನ ಕೂಡ ನಮಗೆ ಎಕ್ಸಾಮ್ ದೃಷ್ಟಿಯಿಂದ ಇಂಪಾರ್ಟೆಂಟ್ ಆಗುತ್ತೆ. ಕೊನೆ ಸ್ಥಾನ ಕಲಬುರಗಿ ಇದೆ. ಹಾಗಾದರೆ ಇದರ ತಲಾದಾಯ ಎಷ್ಟಿದೆ ಅಂತ ಅನ್ನೋದಾದರೆ ಈ ಜಿಲ್ಲೆಯದು 1,39,361 ರೂಪಾಯಿ ಇದೆ. ಇದು ದೇಶದ ಸರಾಸರಿ ತಲಾದಾಯಕ್ಕಿಂತ ಅತಿ ಕಡಿಮೆ ಇದೆ. ಇದು ಇವತ್ತಿನ ಒಂದು ತಲಾದಾಯದ ಕುರಿತಾದಂತಹ ಒಂದು ಅಂಕಿಅಂಶಗಳ ಮಾಹಿತಿ. ಇದು ತುಂಬ ಮುಂಬರುವಂತಹ ಎಲ್ಲ ಪರೀಕ್ಷೆಗಳಿಗೆ ಅತಿ ಪ್ರಮುಖ ಆಗುತ್ತೆ. ಹಾಗಾಗಿ ಇವನ್ನೆಲ್ಲ ನೋಟ್ ಮಾಡಿ ಇಟ್ಕೊಳ್ಳಿ. ಇದು ಇವತ್ತಿನ ಟಾಪಿಕ್ ಆಫ್ ದ ಡೇ ಆಗಿತ್ತು. ಈ ಒಂದು ತರಗತಿ ನಿಮಗೇನಾದರೂ ಇಷ್ಟ ಆಯಿತು ಅಂತಂದರೆ ನೀವು ನಮ್ಮ ವಿಡಿಯೋವನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ದಾಖಲಿಸಿ. ಮತ್ತೆ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರಗಳು.